जय बोलो चौबीसों भगवान की जय बोलो ಜನವಾಣಿ ಮಾತಾ ಕಿ ಸದ್ಧರ್ಮ ಬಂಧುಗಳೇ, ಇವತ್ತಿನ ದಿವಸ ಭರತೇಶ ವೈಭವದ ಪ್ರವಚನ ಮಾಲಿಕೆ ಮೂರನೆಯದನ್ನು ಹೇಳಬಯಸುತ್ತೇವೆ. ರತ್ನಾಕರ ಕವಿಯ ಕಾವ್ಯಗಳಲ್ಲಿ ಭರತೇಶ ವೈಭವ ಕಾವ್ಯವು ಅತ್ಯಂತ ಮುಖ್ಯವಾದದ್ದು. ಇದರಲ್ಲಿ ಪ್ರತಿಭೆಯು ಗಂಗಾ ಪ್ರವಾಹವಾಗಿ ಹರಿದಿದೆ ಎಂದು ಹೇಳುತ್ತಾರೆ. ಕವಿಯ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗಳನ್ನು ಇವನು ರಚಿಸಿದ ಕಾವ್ಯಗಳಲ್ಲಿ ನಾವು ಕಾಣುತ್ತೇವೆ. ಭರತೇಶ ವೈಭವ ಕಾವ್ಯವು ಓದುವವರನ್ನು ಭವ್ಯರನ್ನಾಗಿ ಮಾಡಿ ಆನಂದವನ್ನು ನೀಡುತ್ತದೆ. ಭರತೇಶನ ಪರಿಪೂರ್ಣವಾದ ಆದರ್ಶ ಬಾಳನ್ನೇ ಕವಿಯು ಸುಂದರವಾಗಿ ಚಿತ್ರಿಸಿದ್ದಾನೆ. ಆತನ ಅನಂತ ಭೋಗ ಸಾಗರದಲ್ಲಿಯೂ ಭೇದ ವಿಜ್ಞಾನವನ್ನು ಸಮರಸಗೊಳಿಸಿ ಮಾನವತೆಯನ್ನೇ ಮೆರೆದಿದ್ದಾನೆಂದು ಹೇಳುತ್ತಾರೆ. 96,000 ರಾಣಿಯರೆಲ್ಲರೂ ಭರತೇಶನ ಜೊತೆಗಿದ್ದು ಶೃಂಗಾರ ಕೋಟೆಯನ್ನೇ ಕಟ್ಟುತ್ತಾರೆ. ಆದರೂ ಇವರೆಲ್ಲರ ಮಧ್ಯೆ ಇದ್ದು ರಸಯೋಗಿಯಾಗಿ ಕಂಡುಬಂದರೆ ಮರುಕ್ಷಣದಲ್ಲಿ ಸತ್ಪಾತ್ರವನ್ನು ಅರಸಿ ಮುನಿಗಳಿಗೆ ಆಹಾರ ದಾನವನ್ನಿತ್ತು ಕೆಲವು ಕ್ಷಣದಲ್ಲೇ ಅಂತರ್ಮುಖಿಯಾಗಿ ತನಗಾಗಿ ಬಹುಕಾಲದಿಂದ ಕಾಯುತ್ತಾ ನಿಂತಿರುವ ಕೈವಲ್ಯ ಲಕ್ಷ್ಮಿಯನ್ನು ಸಂತೈಸುತ್ತಾನೆ. ಭೇದ ವಿಜ್ಞಾನವನ್ನು ತನ್ನ ಆತ್ಮಕಲ್ಯಾಣದಲ್ಲಿ ಸ್ಥಿರಗೊಳಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಕವಿ ಹೇಳುತ್ತಾನೆ ಭರತೇಶನ ಕುರಿತು, ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಸ್ಮರಿಸಿ ಕಣ್ಣಿಟ್ಟರೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲಳವೇ. ಹಲವೇನು ದೇಹ ಬೇರಾತ್ಮ ಬೇರೆಂದಾತ್ಮ ಕಲೆಯ ಮುನ್ನೊಲ್ದು ಧ್ಯಾನಿಸಿದ, ಫಲದಿಂದ ದೊರೆಕೊಂಡು ದಾರಾಯಗಾರೂಪು ಇಳೆಯೋಳೆಲ್ಲರಿಗೇಕೆ ಬಹುದು. ಭರತೇಶನು ಪ್ರಥಮ ತೀರ್ಥಂಕರ ವೃಷಭನಾಥರ ಹಿರಿಯ ಮಗನು. ಮಾನವರೆಲ್ಲರಿಗೆ ಇವನೊಬ್ಬನೇ ಒಡೆಯ. ಇವನು ತನ್ನ ದೃಷ್ಟಿಯನ್ನು ಬದಲಿಸಿ ಅಂತರಂಗದಲ್ಲಿ ನೋಡಿದನೆಂದರೆ ಅಲ್ಲಿ ಅವನು ಮುಕ್ತಿಯನ್ನೇ, ಅಂದರೆ ಮೋಕ್ಷ ಲಕ್ಷ್ಮಿಯನ್ನೇ ಕಾಣುತ್ತಿದ್ದನು ಅಂತ ಹೇಳ್ತಾ ಇದ್ದಾನೆ ಕವಿ. ಭರತ ಚಕ್ರೇಶನು ಹಿಂದಿನ ಭಾವದಲ್ಲಿ ದೇಹ ಬೇರೆ ಆತ್ಮ ಬೇರೆ ಎಂಬ ಭೇದ ವಿಜ್ಞಾನವನ್ನು ಭಾವಿಸಿದ್ದರ ಫಲವಾಗಿ ಈ ಭವದಲ್ಲಿ ಅವನಿಗೆ ಈ ರೂಪ, ಈ ವೈಭವ, ಚಕ್ರವರ್ತಿತ್ವ, ಅಪಾರ ಶಕ್ತಿಯನ್ನು ಪಡೆದಿದ್ದಾನೆ ಎಂದು ಗಾಯಕರು ಹಾಡಿ ಹೊಗಳಿದ್ದಾರೆ. ಮುಂದೆ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ, ಯೋಗವಾಗಲಿ ಭೋಗವಾಗಲಿ ನಿನ್ನ ಸಂಯೋಗವಾದರೆ ತಾನೇ ಮುಕ್ತಿ, ಶ್ರೀ ಗುರುನಾಥನ ನೆನೆಯೊಳಿರಲೇದೆ ಮಹಾಭೋಗಿ ಚಿದಂಬರ ಪುರುಷ. ಇಲ್ಲಿ ಭರತೇಶನು, ಹೇ ಚಿದಂಬರ ಪುರುಷನೇ, ನನ್ನ ಅಂತರಂಗದಲ್ಲಿ ಇರಲು ನಾನು ಯೋಗದಲ್ಲಿರಲಿ ಭೋಗದಲ್ಲಿರಲಿ ಆ ಪರಮಾತ್ಮನ ಸಂಯೋಗವಾದರೆ ಅದುವೇ ಮುಕ್ತಿ ಹೌದು ಎಂದು ಹೇಳಿದ್ದಾನೆ. ಪರಮಾತ್ಮನ ಕುರಿತು ಭರತೇಶನಲ್ಲಿ ಎಂಥ ಗಾಢವಾದಂತಹ ಭಕ್ತಿ ಇತ್ತು ಎಂಬುದನ್ನು ಅರಿಯಬಹುದು. ಭರತೇಶನು ಯಾವಾಗಲೂ ಆತ್ಮ ಪರಮಾತ್ಮನ ಧ್ಯಾನದಲ್ಲಿಯೇ ಇರುತ್ತಿದ್ದನು. ಎಂಥ ಪ್ರಸಂಗವಿದ್ದರೂ ಮೆರವಣಿಗೆಯಲ್ಲಿರಲಿ ಯಾವುದೇ ಕಾರ್ಯದಲ್ಲಿರಲಿ ತನ್ನ ಆತ್ಮನಲ್ಲಿ ಅಂತಶ್ಚಕ್ಷುಗಳಿಂದ ನೋಡುತ್ತಿದ್ದನು. ಬಾಹ್ಯ ಚಕ್ಷುಗಳು ಹೊರಗಿನ ಏನಾದರೂ ನೋಡಬಹುದಾಗಿತ್ತು, ಆದರೆ ಅಂತಃಚಕ್ಷುಗಳು ಮಾತ್ರ ಅಂತರಂಗದಲ್ಲಿ ಅವನ ಆತ್ಮನನ್ನು ನಿರೀಕ್ಷಿಸುತ್ತಿದ್ದವು. ಈ ಭರತೇಶ ವೈಭವ ಕಾವ್ಯದಲ್ಲಿ ಮಹಾವೀರನ ಸಮತಾಭಾವ ಹಾಗೂ ವಿಶ್ವಾನುಕಂಪದ ಅನುಭವ ಮಂಟಪವನ್ನೇ ಇಲ್ಲಿ ಪ್ರತಿಧ್ವನಿಸಿದ್ದಾನೆ ಕವಿ. ರತ್ನಾಕರ ಕವಿಯು ತಾನು ಕಂಡುದನ್ನು ಕಂಡಂತೆ ಬಿಚ್ಚು ಮಾಸಿನ ಬೈರಾಗಿಯಾಗಿ ಪಾಂಚಜನ್ಯವನ್ನು ಮೊಳಗಿಸಿದ್ದಾನೆ. ಈ ಕಾವ್ಯದಲ್ಲಿ ನವರಸಗಳು ತುಂಬಿ ಹರಿಯುತ್ತಿವೆ. ರತ್ನಾಕರನ ಶೈಲಿ ತೀಕ್ಷ್ಣ ಹಾಗೂ ಮೊನಸಾಗಿದೆ. ಕವಿಯು ವಿಶ್ವ ತತ್ವವನ್ನೇ ಸಾರಿದ ವಿಶ್ವಕವಿ. ಎಲ್ಲ ಧರ್ಮೀಯರು ಮೆಚ್ಚುವಂತೆ ಇಲ್ಲಿಯ ಪ್ರತಿಯೊಂದು ಸನ್ನಿವೇಶವನ್ನು ಹಾಗೂ ಪಾತ್ರಗಳನ್ನು ಚಿತ್ರಿಸಿದ್ದಾನೆ. ಸಮಾಜದ ಸುಧಾರಣೆಗಾಗಿಯೂ ಕೂಡ ರತ್ನಾಕರ ಕ್ರಾಂತಿಕಾರಣ ಮಾತುಗಳನ್ನು ಹೇಳಿದ್ದಾನೆ. ಮತ್ತೊಂದು ಪದ್ಯದಲ್ಲಿ ನೋಡೋಣ.
ಹೊಳೆವ ಕನ್ನಡಿಯೋಳಿ ಕೈಯೋಳಿರ್ದು ನೋಡದೆ ನೀರ ನೆಳಲಲ್ಲಿ ಮಗವ ನೋಡ್ಪಂತೆ ಒಳಗಿದ್ದ ಚಿದ್ರೂಪ ನೋಡದೆ ಜಗವೆಲ್ಲ ಬಳಲುತ್ತಿಹುದು ಹೊರಗಾಡಿ ಮನೆಯಲ್ಲಿ ಹೂಳಿದ್ದ ನಿಧಿಯ ಕಾಣದೆ ಹೋಗಿ ಧನಿಕರ ಯಾಚಿಸುವಂತೆ ತನುವೇನುಳಿದ್ದಾತ್ಮ ರೂಪ ನಿಟ್ಟಿಸದೆ ಮೀದಿನಿಯ ತೊಳಲಿ ನೋಡುತ್ತಿಹನು ಹೊತ್ತ ದೇಹವೊಬ್ಬರು ಮರಣದೊಳು ಬಿಟ್ಟರೆ ಮತ್ತೊಂದು ದೇಹ ಮುಂದಹುದು ಹೊತ್ತ ದೇಹವ ಬಿಟ್ಟು ಮತ್ತೊಂದು ದೇಹವ ಪತ್ತದೆ ನಿಲ್ಲುವುದು ಮುಕ್ತಿ. ಇಲ್ಲಿ ಬುದ್ಧಿವಂತರು ಗಾಯಕರು ಹಾಡುತ್ತಾರೆ, ಕೈಯಲ್ಲಿ ಸ್ವಚ್ಛ ಕನ್ನಡಿ ಇದೆ, ಅದನ್ನು ನೋಡುವುದನ್ನು ಬಿಟ್ಟು ಅಜ್ಞಾನಿ ಜನರು ನೀರಲ್ಲಿ ಮುಳುಗಿ ಇದು ಮುಖವನ್ನು ನೋಡುತ್ತಿರುವಂತೆ ಈ ದೇಹದೊಳಗೆ ಇರುವಂತಹ ಭಗವಂತನನ್ನು ನೋಡುವುದನ್ನು ಬಿಟ್ಟು ಎಲ್ಲರೂ ಬಳಲುತ್ತಿದ್ದಾರೆ, ಅಲ್ಲಿ ಇಲ್ಲಿ ಹೋಗುತ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಮನೆಯಲ್ಲಿರುವ ಸಂಪತ್ತನ್ನು ಗುರುತಿಸದೆ ಶ್ರೀಮಂತರಿಗೆ ಹೋಗಿ ಯಾಚಿಸುವಂತೆ ಈ ದೇಹದಲ್ಲಿ ಇರುವಂಥ ಆತ್ಮನನ್ನು ಪುರುಷಾರ್ಥ ಮಾಡಿ ತಿಳಿಯದೆ ಜನರು ತೊಳಲಾಡುತ್ತಿದ್ದಾರೆ. ಈ ದೇಹದಿಂದ ಹೊರಹೋಗಿ ಮುಂದೆ ಮತ್ತೊಂದು ದೇಹವನ್ನು ಪಡೆದರೆ ಅದು ಮರಣವೆನಿಸುತ್ತದೆ. ಆದರೆ ಈ ದೇಹ ಬಿಟ್ಟು ಬೇರೊಂದು ದೇಹ ಪಡೆಯದಿದ್ದರೆ ಅದು ಮುಕ್ತಿ ಎನಿಸುತ್ತದೆ ಎಂದು ಕವಿ ಸಮಂಜಸ ಉದಾಹರಣೆಯೊಂದಿಗೆ ಸುಂದರವಾಗಿ ಚಿತ್ರಿಸಿದ್ದಾನೆ. ಮತ್ತೆ ಜಾಣ ಗಾಯಕರು ಹಾಡುತ್ತಾರೆ, ಮುಕ್ತಿಯ ಕುರಿತು ಸುಂದರವಾಗಿ ಹೇಳುತ್ತಾರೆ. ರಾಜನಾಗಲಿ ಯೋಗಿಯಾಗಲಿ ಗೃಹಸ್ಥರಾಗಲಿ ಯಾರೇ ಇರಲಿ, ಜಿನೇಂದ್ರ ಭಗವಂತರು ಉಪದೇಶಿಸಿದ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ತಿಳಿದುಕೊಂಡು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯಗಳೊಂದಿಗೆ ಶ್ರೀ ಜಿನೇಂದ್ರ ಭಗವಂತರ ಭಕ್ತಿಯಲ್ಲಿ ಲೀನನಾಗಿ ತನ್ನ ಶುದ್ಧಾತ್ಮನ ಅನುಭೂತಿ ಮಾಡಿಕೊಂಡರೆ ಅವನಿಗೆ ನಿಶ್ಚಯವಾಗಿ ಮುಕ್ತಿಯಾಗುತ್ತದೆ ಎಂದು ಹೇಳುತ್ತಾರೆ, ಹಾಡುತ್ತಾರೆ. ಮೋಕ್ಷ ಎಲ್ಲರೂ ಬಯಸುತ್ತಾರೆ, ಆದರೆ ಮೋಕ್ಷದ ಮಾರ್ಗ ಯಾರಿಗೂ ಗೊತ್ತಿಲ್ಲ. ಎಲ್ಲನೂ ಸರಿಯಾಗಿ ಗಾಯಕರು ಸುಂದರವಾಗಿ ಹೇಳಿದ್ದಾರೆ. ಕವಿ ರತ್ನಾಕರನು ಜೈನ ಧರ್ಮವನ್ನು ವಿಶ್ವಧರ್ಮವನ್ನಾಗಿಸಿದ್ದಾನೆ. ಈತನ ದರ್ಶನವು ವಿಶ್ವದ ಎಲ್ಲ ಧರ್ಮಗಳ ಅನುಯಾಯಿಗಳು ಒಪ್ಪುವಂತೆ ಜೈನ ಧರ್ಮವನ್ನು ಪ್ರತಿಪಾದಿಸಿದ್ದಾನೆ. ಜೈನ ಧರ್ಮವನ್ನು ವರ್ಣಿಸುವಾಗ ಉಳಿದ ಧರ್ಮಗಳನ್ನು ಕಡಿಮೆ ಎಂದು ಎಲ್ಲಿಯೂ ಹೇಳಿಲ್ಲ. ಎಲ್ಲ ಧರ್ಮಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಾ ಜೈನ ಧರ್ಮವನ್ನು ವಿಶ್ವಧರ್ಮವಾಗುವಂತೆ ವಿಶ್ವಕವಿ ವರ್ಣಿಸಿದ್ದಾನೆ. ಕನ್ನಡ ಭಾಷೆಗೆ ಹೊಸ ಹೊಸ ನುಡಿಮುತ್ತುಗಳ ಗುಚ್ಛಗಳನ್ನು ಅರ್ಪಿಸುತ್ತಾ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದ್ದಾನೆ ಕವಿ. ಇವನ ನಿತ್ಯ ಜೀವನ ಆದರ್ಶಮಯವಾಗಿರುತ್ತದೆ. ಜನಪದ ಧಾಟಿಯಲ್ಲಿ ದಿನಬಳಕೆಯ ಮಾತುಗಳಿಂದ ಭರತೇಶನ ದಿನಚರಿಯ ಬದುಕನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ ಕಾವ್ಯ ಇದರಿಂದ ಸೌಂದರ್ಯ ಹೆಚ್ಚಿಸಿದ್ದಾನೆ. ಈ ಭರತೇಶ ವೈಭವದಲ್ಲಿ ತ್ಯಾಗ ಭೋಗಗಳನ್ನು ಸಮನ್ವಯಗೊಳಿಸಿ ಯೋಗ ದರ್ಶನವನ್ನು ಸುಂದರವಾಗಿ ಚಿತ್ರಿಸಿದ್ದಾನೆ. ಕವಿ ಆದರ್ಶವನ್ನು ಭರತೇಶನ ಜೀವನದ ಮೂಲಕ ಬುದ್ಧಿಪೂರ್ವಕವಾಗಿ ಹೆಣೆದು ಕಾವ್ಯವು ಜಗತ್ತಿನ ಮಹಾಕೃತಿಗಳಲ್ಲಿ ಸಾಹಿತ್ಯದಲ್ಲಿ ಅಮರಗೊಳಿಸಿದ್ದಾನೆ. ಹೀಗಾಗಿ ಇದೊಂದು ಜಗತ್ಕೃತಿಯಾಗಿದೆ. ಪಾತ್ರ ಚಿತ್ರಣದಲ್ಲಿ ರತ್ನಾಕರ ಅಪೂರ್ವವಾದ ನೈಪುಣ್ಯವನ್ನು ತೋರಿಸಿದ್ದಾನೆ. ಇಲ್ಲಿ ಬರುವ ಎಲ್ಲ ಪಾತ್ರಗಳು ಚಕ್ರವರ್ತಿಯ ಪರಿಪೂರ್ಣತೆಗೆ ಪೋಷಕವಾಗಿ ಬಂದಿವೆ. ಭರತೇಶನ ರಾಣಿಯರೆಲ್ಲರೂ ಪ್ರಾಣೇಶನಿಗೆ ಕಾವ್ಯಕನ್ಯರಾಗಿದ್ದರೂ ಅವರೂ ಸಹ ಮೋಕ್ಷಕನ್ಯೆಯ ಬರುವಿಗೆ ಕಾಯುತ್ತಿದ್ದರು. ವನಿತಾ ರತ್ನವಾದ ಸುಭದ್ರೆಯು ಚಕ್ರೇಶನಿಗೆ ಎಲ್ಲ ರತ್ನಗಳಲ್ಲಿ ನಟ್ಟ ನಡುವೆ ಕಂಗೊಳಿಸುವ ಕನ್ಯಾ ಕೌಸ್ತುಭ ರತ್ನಳಾಗಿದ್ದಳು. ಯಾರ ವ್ಯಕ್ತಿತ್ವವನ್ನು ಕಡಿಮೆಗೊಳಿಸದೆ ಕವಿ ರತ್ನಾಕರನು ಸುಂದರವಾಗಿ ಕಥೆಯನ್ನು ಭರತೇಶ ವೈಭವವನ್ನು ಹೆಣೆದಿದ್ದಾನೆ. ಕವಿ ರತ್ನಾಕರನ ಬರವಣಿಗೆಯಲ್ಲಿ ಸರಸ್ವತಿಯ ಪ್ರಸನ್ನತೆ ಇದೆ, ಪವಿತ್ರತೆ ಇದೆ, ದರ್ಶನದ ಶ್ರೇಷ್ಠತೆ ಇದೆ, ವ್ಯಕ್ತಿಯ ಉದಾರತೆ ಇದೆ. ಹೀಗಾಗಿ ಇದೊಂದು ಅಮರ ಕೃತಿ ಅನ್ನಿಸಿದೆ. ತತ್ವ ಸಿದ್ಧಾಂತಗಳನ್ನು ಹಾಗೂ ರಸಿಕತೆಯನ್ನು ಸಮಯಾನುಸಾರ ಸಾಮಾಜಿಕ ಜೀವನವನ್ನು ಸಮನ್ವಯಗೊಳಿಸಿಕೊಂಡು ಓದುಗರಿಗೆ ಬಹುರೀತಿಯಿಂದ ಮಾರ್ಗದರ್ಶನ ಮಾಡಿದ್ದಾನೆ. ಭರತೇಶನನ್ನು ಒಬ್ಬ ಆದರ್ಶ ಪುರುಷನೆಂದು ನಮ್ಮೆದುರು ನಿಲ್ಲಿಸಿ ಅವನ ಆದರ್ಶಗಳನ್ನು ನೀವೆಲ್ಲರೂ ಪಾಲಿಸಿರಿ ಎಂಬ ಬೋಧನೆ ಕವಿ ರತ್ನಾಕರನದು. ಇದೊಂದು ಅಜರಾಮರ ಕೃತಿಯಾಗಿದೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ರತ್ನಾಕರನಂತಹ ರೀತಿಯಲ್ಲಿ ಯಾರೂ ಕಾವ್ಯ ರಚಿಸಿಲ್ಲ ಎಂದು ಹೇಳಬಹುದು. ಸಾಮಾನ್ಯ ಜನರಿಗೂ
ಗಂಭೀರವಾದ ತತ್ವಗಳನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ತನ್ನ ಕಾವ್ಯದಲ್ಲಿ ಭೇದ ವಿಜ್ಞಾನದ ಬುನಾದಿ ಹಾಕಿ ಹಂಸಕಲೆಯ ಕಲಶವನ್ನೆರಿಸಿ ಉಳಿದೆಲ್ಲ ಕವಿಗಳಿಂದ ಮೀರಿದವನಾಗಿದ್ದಾನೆ. ಈತನ ಕೃತಿಗಳು ಹಿಂದಿ, ಆಂಗ್ಲ, ಮರಾಠಿ, ಗುಜರಾತಿ ಭಾಷೆಗಳಿಗೆ ಭಾಷಾಂತರಗೊಂಡಿವೆ. ಯಾರ ಕೃತಿಗಳು ಇಷ್ಟೊಂದು ಪ್ರಸಿದ್ಧಿ ಪಡೆದಿಲ್ಲವೆಂದೆನ್ನಬಹುದು. ಇವನು ಯೋಗ ಭೋಗಗಳನ್ನು ಸಮನ್ವಯಗೊಳಿಸಿ ಆ ಸಿದ್ಧರಸಕ್ಕೆ ಭೇದ ವಿಜ್ಞಾನ ಹಾಗೂ ಹಂಸಕಲೆಯ ಸ್ಪರ್ಶ ಮಾಡಿರುವುದರಿಂದ ಅದು ಮಾನವನ ಆತ್ಮಶಾಂತಿಗೆ ಮಾರ್ಗದರ್ಶಕವಾಗಿದೆ. ಈತನ ಘನತತ್ವಗಳೆಲ್ಲವೂ ವಿಶ್ವತತ್ವವಾಗಿ ರಾರಾಜಿಸಿವೆ. ಇದರಿಂದ ರತ್ನಾಕರನು ವಿಶ್ವಕವಿಯಾಗಿ ಹೆಸರು ಗಳಿಸಿದ್ದಾನೆ. ಇಲ್ಲೊಂದು ಸಹ ಪದ್ಯವನ್ನು ನೋಡೋಣ. ಧರ್ಮದಿಂದ ದುದು ಸಿರಿಯಂದು ಸುಖಿಸುತ್ತ ಧರ್ಮವ ಮರೆಯರುತ್ತಮರು, ಧರ್ಮವೇ ತರದೆಂದು ಭೋಗಕ್ಕೆ ಮರುಳಾಗಿ ಕರ್ಮಿಗಳಾಚರಿಸುವರು. ಇಲ್ಲಿ ಕವಿಯು ಧರ್ಮಾತ್ಮರು ಹಾಗೂ ಕರ್ಮಿಷ್ಠರ ಬಗ್ಗೆ ಎಂಥವರು ಎಂಬುದನ್ನು ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ನಾವು ಸಹ ಕೇವಲ ಇಂದ್ರಿಯ ಭೋಗಗಳಿಗೆ ಮರುಳಾಗದೆ ಧರ್ಮಕ್ಕೆ ಶರಣಾಗಿ ಧರ್ಮವನ್ನು ಆಚರಿಸಬೇಕೆಂಬುದೇ ಈ ಪದ್ಯದ ಮರ್ಮವಾಗಿದೆ. ಉತ್ತಮರು ಯಾರಪ್ಪ ಅಂದರೆ, ನಮಗೆ ಪ್ರತಿಯೊಂದು ಪ್ರಾಪ್ತವಾದದ್ದೆಲ್ಲವೂ ಇದು ಧರ್ಮದಿಂದ ಆಗಿದ್ದದ ಅಂತ ಧರ್ಮವನ್ನೇ ಅವರು ಕೊಂಡಾಡ್ತಾರೆ. ಆದರೆ ಕರ್ಮಿಗಳ ಆಚರಿಸಿ ಏನಂತ ನಾ ಮಾಡೀನಿ, ನಾನು ದುಡಿ, ನಾ ಗಳಿಸಿ, ನಾ ಮಾಡೀನಿ ಅಂತಂತಿರ್ತಾರೆ ಕರ್ಮಿಷ್ಠ ಮನುಷ್ಯ. ಅದಕ್ಕಾಗಿ ಕರ್ಮ ಬಂಧವಿಲ್ಲದೆ ಯೋಗಿ ಹೇಗೆ ಯೋಗಿ ಎನಿಸುತ್ತಾನೆ ಎಂಬುದರ ಕುರಿತು ಕವಿ ಮುಂದಿನ ಪದ್ಯದಲ್ಲಿ ಹೇಳುತ್ತಾನೆ. ಆಗಾಗ ದೇಹ ಬೇರೆಂದು ವಿಭಾಗಿಸಿ ತನ್ನ ತಾನೆಮ್ಮಿ, ಭೋಗಿಸಿದರೆ ಕರ್ಮ ಬಂಧವಿಲ್ಲಾಗಿಯ ಭೋಗಿ ತಾನೇ ಯೋಗಿಯಲ್ತೆ. ಭೇದ ವಿಜ್ಞಾನದಂತೆ ಆತ್ಮ ಚೈತನ್ಯವನ್ನು ಉಳಿದಲು ಪುದ್ಗಲ ಜಡಗಳಾಗಿವೆ ಎಂದು ನಿರ್ಮೋಹಿಯಾಗಿ ಭೋಗಿಸಿದರೆ ಕರ್ಮಬಂಧವಾಗುವುದಿಲ್ಲ. ಭರತ ಚಕ್ರವರ್ತಿ ಜೀವನದ ತುಂಬ ಅಷ್ಟೆಲ್ಲ ವೈಭವ ಸಂಪನ್ನನಿದ್ದರೂ ಸಹಿತ ತನ್ನ ಆತ್ಮದರ್ಶನದಲ್ಲಿಯೇ ಮಗ್ನನಾಗಿರುತ್ತಿದ್ದ. ಉಳಿದೆಲ್ಲ ಪುದ್ಗಲ ಜಡಗಳನ್ನು ಅವನು ಯಾವಾಗಲೂ ಉದಾಸೀನದಿಂದ ಕಾಣ್ತಿದ್ದ. ಆ ಭೋಗಿ ಯೋಗಿ ಎಂದ ಎನಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದೇ ಅರ್ಥ ಕೊಡುವ ಗಾಯಕರು ಇನ್ನೊಂದು ಪದ್ಯ ಹಾಡುತ್ತಾರೆ. ಭೂಮಿಯೊಳಗೆ ಹೂಳುವ ಲೋಹ ಮಣ್ಣು ಬಿಡುವುದು, ಹೇಮೆ ಮಣ್ಣು ಬಿಡುವುದೆಂದ್ರ ಪತಿ, ಕಾಮಿಸಿ ಭೋಗಿಸುವಗೆ ಕರ್ಮ ಬಂಧ, ನಿಷ್ಪ್ರೇಮ ಭೋಗಿಗೆ ಬಂಧ ಉಂಟೆ. ಕವಿಯು ಹಾಡುತ್ತಾರೆ, ಮಣ್ಣಲ್ಲಿ ಮುಚ್ಚಿದಂತಹ ಕಬ್ಬಿಣವು ಜಂಗು ತಿನ್ನುತ್ತದೆ, ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಬಂಗಾರ ಎಂದು ಬೇಕಾದಂಥ ಮಣ್ಣೊಳಗೆ ಮುಚ್ಚಿಟ್ಟರು, ಬೇಕಾದಷ್ಟು ವರ್ಷ ಮುಚ್ಚಿಟ್ಟೋದು ಜಂಗು ತಿನ್ನುವುದಿಲ್ಲ. ಅದೇ ಪ್ರಕಾರ ಮೋಹದಿಂದ, ಅಪೇಕ್ಷೆಯಿಂದ ಪರದ್ರವ್ಯಗಳನ್ನು ನಾವು ಅನುಭವಿಸಿದ್ದೇವಂತಂದರೆ ನಮಗೆ ಕರ್ಮಬಂಧವಾಗುತ್ತದೆ. ಆದರೆ ನಿರಪೇಕ್ಷ ಭಾವನೆಯಿಂದ, ಉದಾಸೀನ ಭಾವನೆಯಿಂದ ಪರವಸ್ತುಗಳನ್ನು ಅನುಭವಿಸಿದರೆ, ಭೋಗಿಸಿದರೆ ಅವನಿಗೆ ಬಂಧವಾಗುವುದಿಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕಾಗಿ ಭರತ ಚಕ್ರವರ್ತಿ ಅವ ಯಾವಾಗಲೂ ಅಷ್ಟೆಲ್ಲ ಐಶ್ವರ್ಯ, ಅಷ್ಟೆಲ್ಲ ಷಟ್ಖಂಡಾಧಿಪತಿ ರಾಜನಿದ್ದರೂ ಸಹಿತ ಅವ ಆತ್ಮಧ್ಯಾನ ಮಾಡಿ ಅವತ್ತಿನ ದಿವಸದ ಕರ್ಮ ಅವತ್ತೇ ನಾಶ ಮಾಡ್ತಿದ್ದ. ಹೀಗಾಗಿ ಅವನಲ್ಲಿ ಆತ್ಮನೊಳಗೆ ಕರ್ಮದ ಸಂಚನೆ ಇರಲಿಲ್ಲ ಅಷ್ಟಾಗ. ಅದಕ್ಕಾಗಿ ಆದಿನಾಥರಿಗೆ 1000 ವರ್ಷ ಹಿಡಿತು ಕರ್ಮನಾಶ ಮಾಡಿ ಕೇವಲ ಜ್ಞಾನ ಪ್ರಾಪ್ತ ಪಡಲಿಕ್ಕೆ. ಬಾಹುಬಲಿಗೆ 1 ವರ್ಷ ಹಿಡಿತು. ಭರತ ಚಕ್ರವರ್ತಿಗೆ ಅಂತರ್ಮುಹೂರ್ತರಿ ಕೇವಲ 45 ಮಿನಿಟ್ಗಳಲ್ಲವ ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಂಡ್ಬಿಟ್ಟ. ಆದ್ದರಿಂದ ಬಂಧುಗಳೇ, ಭರತೇಶ ವೈಭವದ ಕಾವ್ಯದ ತುಂಬ ಕವಿಯು ದೃಷ್ಟಾಂತಗಳ ಮೂಲಕ ಅನೇಕ ತತ್ವ ಸಿದ್ಧಾಂತಗಳನ್ನು ಸುಲಭವಾಗಿ ತಿಳಿಸಿಕೊಟ್ಟಿದ್ದಾನೆ. ಎಂಥವರು ಇದರ ಅಧ್ಯಯನ ಮಾಡಿ ಧನ್ಯರಾಗಬಹುದು, ಮೋಕ್ಷ ಮಾರ್ಗದ ಸಮೀಪವರ್ತಿಗಳಾಗಬಹುದು. ನಾವು ಕೂಡ ಆ ಭರತ ಚಕ್ರವರ್ತಿಯಂತೆ ಈ ಭರತೇಶ ವೈಭವ ಕಾವ್ಯದಲ್ಲಿ ಬಂದಂತಹ ಕೆಲವು ಪದ್ಯಗಳನ್ನು ಅಧ್ಯಯನ ಮಾಡಿ ಕರ್ಮವನ್ನು ನಾಶ ಮಾಡಿಕೊಂಡು ಮೋಕ್ಷ ಮಾರ್ಗಸ್ಥರಾಗೋಣ. ಮತ್ತೆ ನಾಳೆ 4ನೇ ಪ್ರವಚನ ಮಾಲೆ ಹೇಳೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು.